ಮದುವೆ ಮಂಟಪದಲ್ಲಿ ಸಾಯಲಿ ಹೇಳಿದ ಒಂದು ಮಾತು 10 ವರ್ಷಗಳ ರಹಸ್ಯ ಬಯಲಿಗೆ ಬಂತು. ಮದುವೆ ಮಂಟಪದಲ್ಲಿ ಸಾವಿರಾರು ದೀಪಗಳು ಬೆಳಗುತ್ತಿದ್ದವು. ಸಂಬಂಧಿಕರು, ಸ್ನೇಹಿತರು, ಅತಿಥಿಗಳಿಂದ ಮಂಟಪ ತುಂಬಿ ಹೋಗಿತ್ತು. ಡೋಲು ತಾಳಗಳ ಸದ್ದು ಎಲ್ಲೆಡೆ ಮೊಳಗುತ್ತಿತ್ತು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸಾಯಲಿಯ ಕುತ್ತಿಗೆಗೆ ಮಂಗಳಸೂತ್ರ ಕಟ್ಟಲಾಗಬೇಕಿತ್ತು. ಆದರೆ ಇದ್ದಕ್ಕಿದ್ದಂತೆ ಸಾಯಲಿ ತನ್ನ ಅಣ್ಣ ಅಮೋಲ್ನ ಕೈ ಹಿಡಿದು ಅವನನ್ನು ಪಕ್ಕಕ್ಕೆ ಕರೆದುಕೊಂಡು ಹೋದಳು. ಅವನ ಕಿವಿಯ ಬಳಿ ಬಂದು ನಿಧಾನವಾಗಿ ಹೇಳಿದಳು, ದಾದಾ, ಇಂದು ನನ್ನ ಮದುವೆಯಾದರೆ ನನ್ನ ಜೀವನವೇ ಮುಗಿದು ಹೋಗುತ್ತದೆ. ಈ ಮನೆಯಲ್ಲಿ ನೀನು ಸಂಪೂರ್ಣವಾಗಿ ನಂಬುವ ಒಬ್ಬ ವ್ಯಕ್ತಿ ಇದ್ದಾನೆ. ಆದರೆ ಅವನೇ ನನ್ನ ಜೀವನದ ಅತಿ ದೊಡ್ಡ ಶತ್ರು. ಇದನ್ನು ಕೇಳುತ್ತಿದ್ದಂತೆ ಅಮೋಲ್ನ ಮುಖದಲ್ಲಿದ್ದ ನಗು ಮಾಯವಾಯಿತು. ಅವನು ತಂಗಿಯತ್ತ ಆತಂಕದಿಂದ ನೋಡುತ್ತಾ ಕೇಳಿದ, ಸಾಯಲಿ, ನೀನು ಏನು ಹೇಳುತ್ತಿದ್ದೀಯಾ? ಸಾಯಲಿಯ ಕಣ್ಣುಗಳು ಕಣ್ಣೀರಿನಿಂದ ತುಂಬಿಕೊಂಡಿದ್ದವು. ದಾದಾ, ಒಮ್ಮೆ ಮಾತ್ರ ನನ್ನನ್ನು ನಂಬು. ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗು. ಅಮೋಲ್ನ ಕಿವಿಯಲ್ಲಿ ಮದುವೆಯ ಮಂಗಳಾಷ್ಟಕಗಳು ಮೊಳಗುತ್ತಿದ್ದರು. ಅವನಿಗೆ ಯಾವುದೂ ಕೇಳಿಸುತ್ತಿರಲಿಲ್ಲ. ಅವನ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ ಸುತ್ತುತ್ತಿತ್ತು. ನಾವು ನಂಬಿರುವ ಆ ವ್ಯಕ್ತಿ ಯಾರು? ಅಮೋಲ್ ಮತ್ತು ಸಾಯಲಿಯ ಸಂಬಂಧ ಆ ಊರಿನಲ್ಲಿ ಎಲ್ಲರಿಗೂ ಗೊತ್ತಿತ್ತು. ಸಾಯಲಿ ಚಿಕ್ಕವಳಿದ್ದಾಗಲೇ ಅವರ ತಂದೆ ತಾಯಿ ನಿಧನರಾಗಿದ್ದರು. ಆ ದಿನದಿಂದ ಸಾಯಲಿಯನ್ನು ಬೆಳೆಸುವ ಸಂಪೂರ್ಣ ಜವಾಬ್ದಾರಿ ಅಮೋಲ್ನ ಹೆಗಲ ಮೇಲೆ ಬಿದ್ದಿತ್ತು. ಸಾಯಲಿ ಅವನಿಗೆ ಕೇವಲ ತಂಗಿಯಾಗಿರಲಿಲ್ಲ. ಅವಳು ಅವನ ಮಗಳಂತಿದ್ದಳು. ಅವನ ಜವಾಬ್ದಾರಿಯಾಗಿದ್ದಳು. ಅವನ ಬದುಕಿನ ಕಾರಣವಾಗಿದ್ದಳು. ಸಾಯಲಿಗಾಗಿ ಅಮೋಲ್ ತನ್ನ ವಿದ್ಯಾಭ್ಯಾಸವನ್ನೇ ಅರ್ಧಕ್ಕೆ ನಿಲ್ಲಿಸಿದ್ದ. ಹಗಲು ರಾತ್ರಿ ದುಡಿದು ತಂಗಿಯನ್ನು ಓದಿಸಿದ್ದ. ಸಾಯಲಿ ಆಗಾಗ ಹೇಳುತ್ತಿದ್ದಳು, ದಾದಾ, ನಿನ್ನ ಜೀವನವೆಲ್ಲ ನನ್ನ ಕಾರಣಕ್ಕಾಗಿ ಕಳೆದು ಹೋಯಿತು. ಆಗ ಅಮೋಲ್ ನಗುತ್ತಾ ಹೇಳುತ್ತಿದ್ದ, ನನ್ನ ಜೀವನ ನಿನ್ನಗಾಗಿ ಕಳೆದು ಹೋಗಿಲ್ಲ ಸಾಯಲಿ, ನಿನ್ನಿಂದಲೇ ನನ್ನ ಜೀವನ ಸುಂದರವಾಗಿದೆ. ಸಾಯಲಿಯ ಮದುವೆ ರೋಹನ್ ಎಂಬ ಯುವಕನೊಂದಿಗೆ ನಿಶ್ಚಯವಾಗಿತ್ತು. ರೋಹನ್ ನಗರದಲ್ಲಿ ದೊಡ್ಡ ವ್ಯಾಪಾರ ಮಾಡುತ್ತಿದ್ದ. ನೋಡಲು ಸುಂದರ, ಮಾತನಾಡಲು ತುಂಬಾ ಸೌಮ್ಯ. ಅವನ ಕುಟುಂಬವೂ ಶ್ರೀಮಂತವಾಗಿತ್ತು. ಅಮೋಲ್ಗೆ ತನ್ನ ತಂಗಿಗೆ ಒಳ್ಳೆಯ ಮನೆ ಸಿಕ್ಕಿದೆ ಎಂಬ ಸಂತೋಷವಾಗಿತ್ತು. ಮದುವೆ ನಿಶ್ಚಯಿಸುವ ಸಂದರ್ಭದಲ್ಲಿ ರೋಹನ್ ಅಮೋಲ್ಗೆ ಹೇಳಿದ್ದ, ದಾದಾ, ಸಾಯಲಿ ನಿಮ್ಮ ತಂಗಿ. ಆದರೆ ಮದುವೆಯಾದ ನಂತರ ಅವಳು ನನಗೆ ಅತ್ಯಂತ ಮುಖ್ಯವಾದ ವ್ಯಕ್ತಿಯಾಗಿರುತ್ತಾಳೆ. ನೀವು ಅವಳ ಬಗ್ಗೆ ಚಿಂತಿಸಬೇಕಾಗಿಲ್ಲ. ಅಮೋಲ್ ರೋಹನ್ನ ಮಾತನ್ನು ಸಂಪೂರ್ಣವಾಗಿ ನಂಬಿದ್ದ. ಮದುವೆಯ ಸಿದ್ಧತೆಯಲ್ಲಿ ಅವನು ಹಗಲು ರಾತ್ರಿ ತೊಡಗಿಕೊಂಡ. ತನ್ನ ಮನೆಯಲ್ಲಿದ್ದ ಅನೇಕ ವಸ್ತುಗಳನ್ನು ಮಾರಾಟ ಮಾಡಿ ತಂಗಿಗಾಗಿ ಆಭರಣಗಳನ್ನು ಖರೀದಿಸಿದ. ಊರಿನ ಜನರೆಲ್ಲ ಹೇಳುತ್ತಿದ್ದರು, ಅಮೋಲ್ ನಿಜವಾಗಿಯೂ ತಂಗಿಗೆ ತಂದೆಯ ಕರ್ತವ್ಯ ಮಾಡಿದ್ದಾನೆ. ಮದುವೆಯ ಹಿಂದಿನ ರಾತ್ರಿ ಸಾಯಲಿ ಮೌನವಾಗಿ ಕುಳಿತಿದ್ದಳು. ಅಮೋಲ್ ಅವಳನ್ನು ಗಮನಿಸಿ ಕೇಳಿದ, ಏನಾಯಿತು ಸಾಯಲಿ? ಏನೂ ಇಲ್ಲ ದಾದಾ. ಅಮೋಲ್ ಅವಳ ತಲೆಯ ಮೇಲೆ ಕೈಯಿಟ್ಟು ಹೇಳಿದ, ನಿನ್ನ ಮುಖದಲ್ಲಿರುವ ದುಗಕ ನನಗೆ ಕಾಣುತ್ತಿದೆ. ಏನಾಗಿದೆ ಎಂದು ಹೇಳು. ಸಾಯಲಿ ಕೆಲ ಕ್ಷಣ ಅಣ್ಣನ ಮುಖವನ್ನೇ ನೋಡುತ್ತಿದ್ದಳು. ಆದರೆ ಏನೂ ಹೇಳಲಿಲ್ಲ. ಕೊನೆಗೆ ನಿಧಾನವಾಗಿ ಹೇಳಿದಳು, ದಾದಾ, ನಾಳೆ ಏನೇ ಆಗಲಿ ನನ್ನನ್ನು ಮಾತ್ರ ನಂಬು. ಆ ಮಾತಿನ ಅರ್ಥ ಅಮೋಲ್ಗೆ ಆಗ ಅರ್ಥವಾಗಲಿಲ್ಲ. ಮರುದಿನ ಬೆಳಗ್ಗೆ ಮನೆಯಲ್ಲಿ ಮದುವೆಯ ಸಂಭ್ರಮ ಶುರುವಾಯಿತು. ಸಾಯಲಿಯನ್ನು ವಧುವಿನಂತೆ ಸಿಂಗಾರಿಸಲಾಯಿತು. ಕೆಂಪು ಸೀರೆ, ಚಿನ್ನದ ಆಭರಣ, ಹಣೆಯ ಮೇಲೆ ಕುಂಕುಮ. ಆದರೆ ಅವಳ ಮುಖದಲ್ಲಿ ಮಾತ್ರ ವಿಚಿತ್ರವಾದ ಭಯ ಕಾಣಿಸುತ್ತಿತ್ತು. ಅಮೋಲ್ ತಂಗಿಯನ್ನು ನೋಡಿ ಭಾವುಕನಾಗಿ ಹೇಳಿದ, ಇವತ್ತು ನನ್ನ ಚಿಕ್ಕ ಸಾಯಲಿ ಇಷ್ಟು ದೊಡ್ಡವಳಾಗಿ ಬಿಟ್ಟಳಲ್ಲ. ಸಾಯಲಿಯ ಕಣ್ಣುಗಳಲ್ಲಿ ನೀರು ತುಂಬಿತು. ಅವಳು ಏನೋ ಹೇಳಲು ಬಾಯಿ ತೆರೆದಳು. ಆದರೆ ಮಾತು ಹೊರಬರಲಿಲ್ಲ. ಮಧ್ಯಾಹ್ನ ವರನ ಮೆರವಣಿಗೆ ಬಂತು. ರೋಹನ್ ಕುದುರೆಯ ಮೇಲೆ ಕುಳಿತು ಮಂಟಪಕ್ಕೆ ಬಂದ. ಎಲ್ಲರೂ ಸಂತೋಷದಲ್ಲಿದ್ದರು. ಅಮೋಲ್ ಮುಂದೆ ಹೋಗಿ ರೋಹನ್ನನ್ನು ಸ್ವಾಗತಿಸಿದ. ರೋಹನ್ ಅಮೋಲ್ನನ್ನು ಅಪ್ಪಿಕೊಂಡು ಹೇಳಿದ, ಇಂದಿನಿಂದ ಸಾಯಲಿಯ ಜವಾಬ್ದಾರಿ ನನ್ನದು. ಅಮೋಲ್ ನಕ್ಕ. ಆದರೆ ಕೆಲವೇ ಗಂಟೆಗಳಲ್ಲಿ ಇದೇ ಮಾತು ತನ್ನ ಜೀವನದ ಅತಿ ದೊಡ್ಡ ಪ್ರಶ್ನೆಯಾಗಲಿದೆ ಎಂಬುದು ಅವನಿಗೆ ತಿಳಿದಿರಲಿಲ್ಲ. ಮದುವೆಯ ವಿಧಿಗಳು ಆರಂಭವಾದವು. ಸಾಯಲಿ ಮತ್ತು ರೋಹನ್ ಮಂಟಪದಲ್ಲಿ ಕುಳಿತಿದ್ದರು. ಪುರೋಹಿತರು ಮಂತ್ರಗಳನ್ನು ಪಠಿಸುತ್ತಿದ್ದರು. ಎಲ್ಲರೂ ಸಂತೋಷದಿಂದ ನೋಡುತ್ತಿದ್ದರು. ಆದರೆ ಸಾಯಲಿ ಪದೇ ಪದೇ ಅಮೋಲ್ನತ್ತ ನೋಡುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ಒಂದೇ ಒಂದು ವಿನಂತಿ ಇತ್ತು, ದಾದಾ, ನನ್ನನ್ನು ಉಳಿಸು. ಅಮೋಲ್ಗೆ ಏನೋ ತಪ್ಪಾಗಿದೆ ಎಂಬ ಅನುಮಾನ ಮೂಡಿತು. ಸಪ್ತಪದಿ ಆರಂಭವಾಗುವ ಮುನ್ನವೇ ಸಾಯಲಿ ಇದ್ದಕ್ಕಿದ್ದಂತೆ ಎದ್ದು ನಿಂತಳು. ನನಗೆ ನನ್ನ ಅಣ್ಣನೊಂದಿಗೆ 2 ನಿಮಿಷ ಮಾತನಾಡಬೇಕು. ಎಲ್ಲರೂ ಆಶ್ಚರ್ಯಚಕಿತರಾದರು. ರೋಹನ್ ಅವಳನ್ನು ತಡೆಯಲು ಪ್ರಯತ್ನಿಸಿದ. ಆದರೆ ಅಮೋಲ್ ಅವಳ ಕೈ ಹಿಡಿದು ಮಂಟಪದ ಹಿಂದಕ್ಕೆ ಕರೆದುಕೊಂಡು ಹೋದ. ಅಲ್ಲಿ ಸಾಯಲಿ ಮತ್ತೆ ಅದೇ ಮಾತು ಹೇಳಿದಳು, ದಾದಾ, ನನಗೆ ಇಂದು ಮದುವೆಯಾಗಲು ಇಷ್ಟವಿಲ್ಲ. ಅಮೋಲ್ನ ಉಸಿರೇ ನಿಂತಂತಾಯಿತು. ಆದರೆ ಯಾಕೆ? ಸಾಯಲಿ ಅಳುತ್ತಾ ಹೇಳಿದಳು, ಯಾಕೆಂದರೆ ರೋಹನ್ ಕಾಣುವ ಹಾಗೆ ಇರುವವನಲ್ಲ. ಅಷ್ಟೇ ಅಲ್ಲ, ಅವನ ಹಿಂದೆ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ. ಅಮೋಲ್ ಕೇಳಿದ, ಯಾರು? ಸಾಯಲಿ ಸುತ್ತಲೂ ನೋಡಿಕೊಂಡು ನಿಧಾನವಾಗಿ ಹೇಳಿದಳು, ನಮ್ಮ ಮನೆಯವರೇ ಒಬ್ಬರು. ಅಮೋಲ್ ಬೆಚ್ಚಿ ಬಿದ್ದ. ನಮ್ಮ ಮನೆಯವರ? ಸಾಯಲಿ ತಲೆಯಾಡಿಸಿದಳು. ಹೌದು ದಾದಾ. ಅಮ್ಮ ಅಪ್ಪನ ನಂತರ ನೀನು ಯಾರನ್ನು ಅತಿ ಹೆಚ್ಚು ನಂಬಿದ್ದೀಯೋ ಅವನೇ. ಅಮೋಲ್ನ ಮನಸ್ಸಿನಲ್ಲಿ ತಕ್ಷಣ ಒಂದು ಹೆಸರು ಮೂಡಿತು, ಮಾಮಾ ಶಂಕರ್. ಸಾಯಲಿ ತಲೆಯಾಡಿಸಿದಳು.
ಹೌದು ದಾದಾ. ಮಾಮ. ಅಮೋಲ್ಗೆ ನಂಬಿಕೆಯಾಗಲಿಲ್ಲ. ತಂದೆ ತಾಯಿ ನಿಧನರಾದ ನಂತರ ಕೆಲವು ವರ್ಷಗಳ ಕಾಲ ಶಂಕರ ಮಾಮ ಅಮೋಲ್ ಮತ್ತು ಸಾಯಲಿಗೆ ಸಹಾಯ ಮಾಡಿದ್ದ. ಅಮೋಲ್ ಅವನನ್ನು ತುಂಬಾ ನಂಬುತ್ತಿದ್ದ. ಅವನು ಹೇಳಿದ, ಮಾಮ ಹೀಗೆ ಮಾಡಿರಲು ಸಾಧ್ಯವೇ ಇಲ್ಲ. ಸಾಯಲಿ ಕಣ್ಣೀರಿನಿಂದ ಹೇಳಿದಳು, ದಾದಾ ನನ್ನ ಬಳಿ ಸಾಕ್ಷಿ ಇದೆ. ಅವಳು ತನ್ನ ಬ್ಯಾಗಿನಿಂದ ಒಂದು ಚಿಕ್ಕ ಪೆನ್ಡ್ರೈವ್ ತೆಗೆದಳು. ಇದರೊಳಗೆ ಎಲ್ಲವೂ ಇದೆ. ಅಮೋಲ್ ಅದನ್ನು ಕೈಗೆತ್ತಿಕೊಂಡ. ಇದರೊಳಗೆ ಏನಿದೆ? ಸಾಯಲಿ ಹೇಳಿದಳು, ನಮ್ಮ ಅಮ್ಮ ಅಪ್ಪ ಸತ್ತ ಆ ರಾತ್ರಿ ನಡೆದ ನಿಜವಾದ ಘಟನೆ. ಅಮೋಲ್ನ ಕೈಗಳು ನಡುಗತೊಡಗಿದವು. ಏನು ಹೇಳುತ್ತಿದ್ದೀಯಾ? ಸಾಯಲಿ ಹೇಳಿದಳು, ದಾದಾ, ಅಮ್ಮ ಅಪ್ಪನ ಸಾವು ಸಾಮಾನ್ಯ ಅಪಘಾತವಲ್ಲ. 10 ವರ್ಷಗಳಿಂದ ಅಮೋಲ್ ತನ್ನ ತಂದೆ ತಾಯಿಯ ಸಾವನ್ನು ದುರದೃಷ್ಟಕರ ಅಪಘಾತವೆಂದು ಭಾವಿಸಿದ್ದ. ಪೊಲೀಸರು ಅದನ್ನೇ ಅಪಘಾತ ಎಂದು ಹೇಳಿದ್ದರು. ಆದರೆ ಇಂದು ಸಾಯಲಿ ಹೇಳುತ್ತಿದ್ದಳು, ಅದು ಅಪಘಾತವಾಗಿರಲಿಲ್ಲ. ಅಮೋಲ್ ಪೆನ್ಡ್ರೈವ್ ಅನ್ನು ಬಿಗಿಯಾಗಿ ಹಿಡಿದು ಕೇಳಿದ, ಇದು ನಿನಗೆ ಎಲ್ಲಿಂದ ಸಿಕ್ಕಿತು? ಸಾಯಲಿ ಉತ್ತರಿಸಿದಳು, ರೋಹನ್ನ ಮನೆಯಲ್ಲಿ ನನಗೆ ಒಂದು ಹಳೆಯ ಪೆಟ್ಟಿಗೆ ಸಿಕ್ಕಿತು. ಅದರೊಳಗೆ ಕೆಲವು ದಾಖಲೆಗಳಿದ್ದವು. ಆ ದಾಖಲೆಗಳ ಮೇಲೆ ಮಾಮಾ ಶಂಕರನ ಸಹಿ ಇತ್ತು. ಅಮೋಲ್ಗೆ ಏನೂ ಅರ್ಥವಾಗಲಿಲ್ಲ. ಅವನು ಕೇಳಿದ, ಹಾಗಾದರೆ ನೀನು ರೋಹನ್ ಜೊತೆ ಮದುವೆಯಾಗಲು ಒಪ್ಪಿಕೊಂಡಿದ್ದೇಕೆ? ಸಾಯಲಿ ಅಳುತ್ತಾ ಹೇಳಿದಳು, ಆಗ ನನಗೆ ಸತ್ಯ ಗೊತ್ತಿರಲಿಲ್ಲ. ಮದುವೆಗೆ 2 ದಿನಗಳ ಮೊದಲು ಎಲ್ಲವೂ ನನಗೆ ತಿಳಿಯಿತು. ಹಾಗಾದರೆ ನನಗೆ ಮೊದಲೇ ಯಾಕೆ ಹೇಳಲಿಲ್ಲ? ಸಾಯಲಿ ನಿಧಾನವಾಗಿ ಹೇಳಿದಳು, ಮಾಮ ನಿನ್ನ ಮೇಲೆ ಕಣ್ಣಿಟ್ಟಿದ್ದ. ನಾನು ನಿನಗೆ ಹೇಳಿದರೆ ಅವನು ನಿನಗೆ ಏನಾದರೂ ಮಾಡಬಹುದು ಎಂಬ ಭಯವಿತ್ತು. ಅಮೋಲ್ ತಕ್ಷಣ ನಿರ್ಧಾರ ತೆಗೆದುಕೊಂಡ. ಇಂದು ನಿನ್ನ ಮದುವೆ ನಡೆಯುವುದಿಲ್ಲ. ರೋಹನ್ನ ಮುಖದಲ್ಲೂ ಭಯ. ಅಷ್ಟರಲ್ಲಿ ರೋಹನ್ ಅಲ್ಲಿಗೆ ಬಂದ. ಕಠಿಣ ಧ್ವನಿಯಲ್ಲಿ ಕೇಳಿದ, ಇಲ್ಲಿ ಏನು ನಡೆಯುತ್ತಿದೆ? ಅಮೋಲ್ ತನ್ನ ತಂಗಿಯನ್ನು ತನ್ನ ಹಿಂದೆ ನಿಲ್ಲಿಸಿದ. ಅವನು ರೋಹನ್ನನ್ನು ಕೇಳಿದ, ರೋಹನ್, ನಿನ್ನ ಮನೆಯಲ್ಲಿ ನನ್ನ ಅಮ್ಮ ಅಪ್ಪನ ಆಸ್ತಿಗೆ ಸಂಬಂಧಿಸಿದ ಕೆಲವು ದಾಖಲೆಗಳು ಸಿಕ್ಕಿವೆಯೇ? ಅವರ ಅಪಘಾತಕ್ಕೆ ಸಂಬಂಧಿಸಿದ ದಾಖಲೆಗಳು ಯಾಕಿವೆ? ರೋಹನ್ ಕೆಲವು ಕ್ಷಣ ಮೌನವಾಗಿದ್ದ. ನಂತರ ಕೇಳಿದ, ನಿಮಗೆ ಏನು ಗೊತ್ತಾಗಿದೆ? ಅಮೋಲ್ ಅವನ ಕಾಲರ್ ಹಿಡಿದುಕೊಂಡ. ಎಲ್ಲವನ್ನೂ ಹೇಳು. ರೋಹನ್ನ ಮುಖದಲ್ಲಿ ಭಯ ಕಾಣಿಸಿಕೊಂಡಿತು. ಅವನು ಹೇಳಿದ, ನನಗೆ ಏನೂ ಗೊತ್ತಿಲ್ಲ. ಆದರೆ ನನ್ನ ತಂದೆಗೆ ಗೊತ್ತಿರಬಹುದು. ಅಮೋಲ್ಗೆ ಅನುಮಾನ ಮತ್ತಷ್ಟು ಹೆಚ್ಚಾಯಿತು. ಅಷ್ಟರಲ್ಲಿ ಶಂಕರ ಮಾಮ ಅಲ್ಲಿಗೆ ಬಂದ. ಅವನು ಅಮೋಲ್ನ ಕೈ ಹಿಡಿದು ಹೇಳಿದ, ಏನು ಮಾಡುತ್ತಿದ್ದೀಯಾ? ಮದುವೆಯ ದಿನ ಇಂಥ ಗಲಾಟೆ ಮಾಡಬೇಡ. ಅಮೋಲ್ ಅವನನ್ನೇ ದಿಟ್ಟವಾಗಿ ನೋಡಿದ. ಮಾಮ, ನನ್ನ ಅಮ್ಮ ಅಪ್ಪನ ಅಪಘಾತ ಹೇಗೆ ನಡೆಯಿತು? ಶಂಕರನ ಮುಖದಲ್ಲಿ ಕ್ಷಣಕಾಲ ಭಯ ಮೂಡಿತು. ಆದರೆ ತಕ್ಷಣ ತನ್ನನ್ನು ತಾನು ಸಮಾಧಾನಿಸಿಕೊಂಡ. ನಿನ್ನ ತಲೆ ಕೆಟ್ಟಿದೆಯಾ? ಸಾಯಲಿ ಕೂಗಿದಳು. ಮಾಮ, ಸುಳ್ಳು ಹೇಳಬೇಡಿ. ಶಂಕರ ಅವಳತ್ತ ನೋಡಿದ. ನಿನಗೆ ಏನೂ ಗೊತ್ತಿಲ್ಲ. ಅಮೋಲ್ ಪೆನ್ಡ್ರೈವ್ ತೋರಿಸಿ ಕೇಳಿದ, ಹಾಗಾದರೆ ಇದು ಏನು? ಪೆನ್ಡ್ರೈವ್ ನೋಡುತ್ತಿದ್ದಂತೆ ಶಂಕರನ ಮುಖ ಬಿಳುಪಾಯಿತು. ಅದನ್ನು ಕಂಡ ಅಮೋಲ್ಗೆ ಈಗ ಖಚಿತವಾಗಿತ್ತು. ಇದರ ಹಿಂದೆ ದೊಡ್ಡ ರಹಸ್ಯವಿದೆ. ಅಮೋಲ್ ಸಾಯಲಿಯನ್ನು ಅಲ್ಲಿಂದ ಹೊರಗೆ ಕರೆದುಕೊಂಡು ಬಂದ. ಆದರೆ ಮದುವೆ ಮಂಟಪದಿಂದ ಹೊರಬರುವುದು ಸುಲಭವಾಗಿರಲಿಲ್ಲ. ಸಂಬಂಧಿಕರು ಪ್ರಶ್ನೆಗಳ ಸುರಿಮಳೆಗೈದರು. ವಧುವಿಗೆ ಏನಾಯಿತು? ಅಮೋಲ್ ಮದುವೆ ಯಾಕೆ ನಿಲ್ಲಿಸಿದ? ಆದರೆ ಅಮೋಲ್ ಯಾರಿಗೂ ಉತ್ತರಿಸಲಿಲ್ಲ. ಅವನು ಸಾಯಲಿಯನ್ನು ಕಾರಿನಲ್ಲಿ ಕೂರಿಸಿಕೊಂಡು ನೇರವಾಗಿ ತಮ್ಮ ಹಳೆಯ ಮನೆಗೆ ಹೊರಟ. ಮನೆಗೆ ತಲುಪಿದ ಕೂಡಲೇ ಪೆನ್ಡ್ರೈವ್ ಅನ್ನು ಕಂಪ್ಯೂಟರ್ಗೆ ಜೋಡಿಸಿದ. ಮೊದಲ ಫೈಲ್ನಲ್ಲಿ ಒಂದು ವಿಡಿಯೋ ಇತ್ತು. ವಿಡಿಯೋದಲ್ಲಿ ಒಂದು ಗ್ಯಾರೇಜ್ ಕಾಣಿಸುತ್ತಿತ್ತು. ಅಲ್ಲಿ 2 ವ್ಯಕ್ತಿಗಳು ಮಾತನಾಡುತ್ತಿದ್ದರು. ಅವರಲ್ಲಿ ಒಬ್ಬ ಶಂಕರ, ಇನ್ನೊಬ್ಬ ರೋಹನ್ನ ತಂದೆ ಸುರೇಶ್. ಸುರೇಶ್ ಹೇಳುತ್ತಿದ್ದ, ಅಪಘಾತವಾದ ನಂತರ ಎಲ್ಲ ಕೆಲಸವೂ ಸುಲಭವಾಗುತ್ತದೆ. ಹುಡುಗ ಹುಡುಗಿ ಇನ್ನೂ ಚಿಕ್ಕವರು. ದಾಖಲೆಗಳು ನಮ್ಮ ಕೈಗೆ ಬಂದರೆ ಆಸ್ತಿ ನಮ್ಮದೇ. ಶಂಕರ ಕೇಳಿದ, ಆದರೆ ಕಾರಿನ ವಿಷಯ? ಸುರೇಶ್ ಉತ್ತರಿಸಿದ, ಬ್ರೇಕ್ಗಳನ್ನು ಈಗಾಗಲೇ ಹಾಳು ಮಾಡಿದ್ದೇವೆ. ಯಾರಿಗೂ ಅನುಮಾನ ಬರುವುದಿಲ್ಲ. ವಿಡಿಯೋ ನೋಡುತ್ತಿದ್ದಂತೆ ಅಮೋಲ್ನ ಕಣ್ಣುಗಳಿಂದ ಕಣ್ಣೀರು ಹರಿಯಿತು. ಅವನ ಅಮ್ಮ ಅಪ್ಪನ ಸಾವು ಅಪಘಾತವಾಗಿರಲಿಲ್ಲ. ಅದು ಪೂರ್ವನಿಯೋಜಿತ ಸಂಚು. ಮತ್ತು ಆ ಸಂಚಿನಲ್ಲಿ ಅವನ ಸ್ವಂತ ಮಾಮನ ಕೈ ಇತ್ತು. ಸಾಯಲಿ ಅಣ್ಣನ ಕೈ ಹಿಡಿದಳು. ಅಮೋಲ್ ಏನೂ ಮಾತನಾಡಲಿಲ್ಲ. ಅವನ ಮನಸ್ಸಿನಲ್ಲಿ ತಾಯಿಯ ಮುಖ ಮೂಡಿತು. ತಂದೆಯ ಧ್ವನಿ ನೆನಪಾಯಿತು. 10 ವರ್ಷಗಳಿಂದ ಯಾರನ್ನೂ ತನ್ನ ಅಮ್ಮ ಅಪ್ಪನ ನಂತರ ಅತಿ ಹೆಚ್ಚು ನಂಬಿದ್ದನೋ ಅವನೇ ಅವರ ಸಾವಿಗೆ ಕಾರಣನಾಗಿದ್ದ. ಆದರೆ ಇನ್ನೂ ಒಂದು ಪ್ರಶ್ನೆ ಉಳಿದಿತ್ತು. ಶಂಕರ ಇದನ್ನೆಲ್ಲ ಯಾಕೆ ಮಾಡಿದ್ದ? ಮುಂದಿನ ಫೈಲ್ನಲ್ಲಿ ಒಬ್ಬ ವಕೀಲನ ಧ್ವನಿ ಕೇಳಿಸಿತು. ಶಂಕರ ಮತ್ತು ಸುರೇಶ್ ಆಸ್ತಿಯನ್ನು ತಮ್ಮದಾಗಿಸಿಕೊಳ್ಳಲು ಈ ಸಂಚು ರೂಪಿಸಿದ್ದರು. ಆದರೆ ಅಪಘಾತದ ನಂತರ ಅವರು ನಿರೀಕ್ಷಿಸಿದ್ದ ದಾಖಲೆಗಳು ಅವರಿಗೆ ಸಿಗಲಿಲ್ಲ. ಏಕೆಂದರೆ ಅಮೋಲ್ನ ತಂದೆ ತಮ್ಮ ಆಸ್ತಿಯ ಒಂದು ಭಾಗವನ್ನು ಮಕ್ಕಳ ಭವಿಷ್ಯಕ್ಕಾಗಿ ರಹಸ್ಯ ಟ್ರಸ್ಟ್ನ ಹೆಸರಿನಲ್ಲಿ ಮಾಡಿಟ್ಟಿದ್ದರು. ಶಂಕರನಿಗೆ ಆ ಆಸ್ತಿಯ ಬಗ್ಗೆ ಮಾಹಿತಿ ಇತ್ತು. ಆದ್ದರಿಂದಲೇ ಅವನು ಅಪಘಾತದ ಸಂಚು ರೂಪಿಸಿದ್ದ. ಆದರೆ ದಾಖಲೆಗಳು ಸಿಗದ ಕಾರಣ ಮುಂದಿನ 10 ವರ್ಷಗಳ ಕಾಲ ಅಮೋಲ್ ಮತ್ತು ಸಾಯಲಿಯ ಮೇಲೆ ಕಣ್ಣಿಟ್ಟಿದ್ದ. ಅವರ ಜೀವನವನ್ನು ತನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಪ್ರಯತ್ನಿಸಿದ್ದ. ಸಾಯಲಿಯ ಮದುವೆಯನ್ನು ರೋಹನ್ ಜೊತೆ ಮಾಡಿಸುವುದರ ಹಿಂದೆಯೂ ಇದೇ ಉದ್ದೇಶವಿತ್ತು. ರೋಹನ್ಗೆ ಈ ಸಂಚಿನ ಸಂಪೂರ್ಣ ಮಾಹಿತಿ ಇರಲಿಲ್ಲ.
ಆದರೆ ಅವನ ತಂದೆ ಸುರೇಶ್ ಸಾಯಲಿಯೊಂದಿಗೆ ಮದುವೆಯಾಗುವಂತೆ ಅವನನ್ನು ಒತ್ತಾಯಿಸಿದ್ದ. ಏಕೆಂದರೆ ಮದುವೆಯಾದ ನಂತರ ಸಾಯಲಿಯ ಆಸ್ತಿಯ ಮೇಲೆ ಹಕ್ಕು ಪಡೆಯುವುದು ಸುಲಭವಾಗುತ್ತಿತ್ತು. ಅಮೋಲ್ ಪೊಲೀಸರನ್ನು ಸಂಪರ್ಕಿಸಿದ. ಅಷ್ಟರಲ್ಲೇ ಮನೆಯ ಹೊರಗೆ ಒಂದು ಕಾರು ಬಂದು ನಿಂತಿತು. ಶಂಕರ 4 ಜನರೊಂದಿಗೆ ಅಲ್ಲಿಗೆ ಬಂದಿದ್ದ. ಅವನು ಬಾಗಿಲು ಬಡಿದು ಕೂಗಿದ, ಅಮೋಲ್, ಬಾಗಿಲು ತೆರೆ, ನಮ್ಮಿಬ್ಬರ ನಡುವೆ ಮಾತನಾಡಬೇಕಿದೆ. ಅಮೋಲ್ ಬಾಗಿಲು ತೆರೆಯಲಿಲ್ಲ. ಶಂಕರ ಮತ್ತೆ ಕೂಗಿದ, ಬಾಗಿಲು ತೆರೆ. ಈ ಸಾಕ್ಷಿಯನ್ನು ಇಟ್ಟುಕೊಂಡು ನನ್ನನ್ನು ಜೈಲಿಗೆ ಕಳುಹಿಸುತ್ತೀಯೇ ಎಂದುಕೊಂಡಿದ್ದೀಯಾ? ಅಮೋಲ್ ಮೌನವಾಗಿದ್ದ. ಶಂಕರ ಮತ್ತೆ ಹೇಳಿದ, ನಿನಗೆ ಗೊತ್ತಿಲ್ಲದ ಒಂದು ವಿಷಯವಿದೆ. ನಿನ್ನ ಅಪ್ಪನ ಸಾವಿನ ಸಂಪೂರ್ಣ ಸತ್ಯ ನನ್ನ ಬಳಿಯೂ ಇದೆ. ಅಮೋಲ್ ಬೆಚ್ಚಿ ಬಿದ್ದ. ಶಂಕರ ಹೇಳಿದ, ನಿನ್ನ ತಂಗಿಯನ್ನು ಉಳಿಸಬೇಕೆಂದಿದ್ದರೆ ಆ ಪೆನ್ಡ್ರೈವ್ ತೆಗೆದುಕೊಂಡು ಹೊರಗೆ ಬಾ. ಅಮೋಲ್ಗೆ ಈಗ ಸಾಯಲಿಯ ಜೀವಕ್ಕೂ ಅಪಾಯವಿದೆ ಎಂಬುದು ಅರ್ಥವಾಯಿತು. ಅವನು ಪೊಲೀಸರಿಗೆ ಮನೆಯ ಸ್ಥಳದ ಮಾಹಿತಿಯನ್ನು ಕಳುಹಿಸಿದ. ಕೆಲವೇ ನಿಮಿಷಗಳಲ್ಲಿ ಪೊಲೀಸ್ ವಾಹನಗಳು ಅಲ್ಲಿಗೆ ಬಂದವು. ಶಂಕರ ಮತ್ತು ಅವನ ಸಹಚರರು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ಪೊಲೀಸರು ಅವರನ್ನು ಬಂಧಿಸಿದರು. ವಿಚಾರಣೆಯಲ್ಲಿ ಶಂಕರ ಮೊದಲಿಗೆ ಏನನ್ನೂ ಒಪ್ಪಿಕೊಳ್ಳಲಿಲ್ಲ. ಆದರೆ ಪೆನ್ಡ್ರೈವ್ನಲ್ಲಿದ್ದ ವಿಡಿಯೋ, ಹಳೆಯ ಬ್ಯಾಂಕ್ ವ್ಯವಹಾರಗಳ ದಾಖಲೆಗಳು ಮತ್ತು ಗ್ಯಾರೇಜ್ನ ರೆಕಾರ್ಡಿಂಗ್ಗಳನ್ನು ಪೊಲೀಸರು ಮುಂದಿಟ್ಟಾಗ ಅವನ ಬಳಿ ಹೇಳಲು ಏನೂ ಉಳಿಯಲಿಲ್ಲ. ಕೊನೆಗೆ ಅವನು ಒಪ್ಪಿಕೊಂಡ. ಅಮೋಲ್ನ ಅಪ್ಪನ ಅಪಘಾತದ ಹಿಂದೆ ಅವನಿಗೂ ಸುರೇಶ್ಗೂ ಕೈಯಿತ್ತು. ಇದನ್ನು ಕೇಳಿದ ಅಮೋಲ್ ಸಂಪೂರ್ಣವಾಗಿ ಕುಸಿದು ಹೋದ. ಅವನು ಕಣ್ಣೀರಿನಿಂದ ಹೇಳಿದ, ಮಾಮಾ, ನೀವು ನಮಗೆ ಅಪ್ಪನಂತಿದ್ದೀರಿ. ನೀವೇ ಅವರನ್ನು ಕೊಂದಿದ್ದೀರಾ? ಶಂಕರ ತಲೆ ತಗ್ಗಿಸಿದ. ಅಮೋಲ್ನ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿತ್ತು. ನಿಮಗೆ ಹಣ ಬೇಕಿತ್ತು. ಅದಕ್ಕಾಗಿ ನನ್ನ ಬಾಲ್ಯವನ್ನು ಕಿತ್ತುಕೊಂಡಿರಿ. ನನ್ನ ತಂಗಿಯನ್ನು ಅನಾಥಳನ್ನಾಗಿ ಮಾಡಿದಿರಿ. ಈಗ ಅವಳ ಜೀವನವನ್ನು ಹಾಳು ಮಾಡಲು ಹೊರಟಿದ್ದಿರಿ. ಶಂಕರನ ಬಳಿ ಯಾವುದೇ ಉತ್ತರ ಇರಲಿಲ್ಲ. ಮರುದಿನ ಸಾಯಲಿ ತನ್ನ ಮದುವೆಯನ್ನು ರದ್ದುಗೊಳಿಸಿದಳು. ರೋಹನ್ ಅವಳ ಬಳಿ ಕ್ಷಮೆ ಕೇಳಿದ. ತನ್ನ ತಂದೆಯ ಸಂಚಿನ ಬಗ್ಗೆ ತನಗೆ ಸಂಪೂರ್ಣ ಮಾಹಿತಿ ಇರಲಿಲ್ಲ ಎಂದು ಹೇಳಿದ. ಸಾಯಲಿ ಅವನನ್ನು ದೂಷಿಸಲಿಲ್ಲ. ಆದರೆ ಅವಳು ಸ್ಪಷ್ಟವಾಗಿ ಹೇಳಿದಳು, ನನ್ನ ಜೀವನದ ನಿರ್ಧಾರವನ್ನು ಇನ್ನು ಮುಂದೆ ನಾನೇ ತೆಗೆದುಕೊಳ್ಳುತ್ತೇನೆ. ಅಮೋಲ್ ತನ್ನ ತಂಗಿಗೆ ಹೇಳಿದ, ನಿನಗೆ ಮದುವೆಯಾಗಬೇಕು ಅನ್ನಿಸಿದರೆ ನಿನ್ನ ಮನಸ್ಸಿನಂತೆ ಮದುವೆಯಾಗು. ಮದುವೆಯಾಗಬಾರದು ಅನ್ನಿಸಿದರೂ ಪರವಾಗಿಲ್ಲ. ನಾನು ಯಾವಾಗಲೂ ನಿನ್ನ ಜೊತೆ ಇರುತ್ತೇನೆ. ಸಾಯಲಿ ಅಣ್ಣನ ಭುಜದ ಮೇಲೆ ತಲೆಯಿಟ್ಟು ಹೇಳಿದಳು, ದಾದಾ, ಇಂದು ನನಗೆ ಅರ್ಥವಾಯಿತು. ನನ್ನ ಪಾಲಿಗೆ ಮದುವೆಗಿಂತ ನಿನ್ನ ನಂಬಿಕೆಯೇ ದೊಡ್ಡದು. ಕೆಲವು ತಿಂಗಳುಗಳ ನಂತರ ಸಾಯಲಿ ಮತ್ತೆ ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಿದಳು. ಅವಳು ಕಾನೂನು ಓದಲು ನಿರ್ಧರಿಸಿದಳು. ಅವಳು ಹೇಳಿದಳು, ನನ್ನಂತಹ ಹುಡುಗಿಯರು ತಮ್ಮ ಹಕ್ಕುಗಳಿಗಾಗಿ ತಾವೇ ಹೋರಾಡಲು ಸಾಧ್ಯವಾಗಬೇಕು. ಅಮೋಲ್ ಅವಳ ನಿರ್ಧಾರಕ್ಕೆ ಸಂಪೂರ್ಣ ಬೆಂಬಲ ನೀಡಿದ. ಮುಂದಿನ ಹಲವು ವರ್ಷಗಳನ್ನು ಸಾಯಲಿ ತನ್ನ ಕಾಲಿನ ಮೇಲೆ ತಾನು ನಿಲ್ಲಲು ಬಳಸಿಕೊಂಡಳು. ಕೆಲವು ವರ್ಷಗಳ ನಂತರ ಸಾಯಲಿ ಒಬ್ಬ ಯಶಸ್ವಿ ವಕೀಲಳಾದಳು. ಬಡವರು ಮತ್ತು ಅನ್ಯಾಯಕ್ಕೆ ಒಳಗಾದವರಿಗೆ ಉಚಿತ ಕಾನೂನು ನೆರವು ನೀಡಲು ಆರಂಭಿಸಿದಳು. ಅಮೋಲ್ ಆಗಾಗ ಅವಳ ಕಚೇರಿಯ ಹೊರಗೆ ನಿಂತು ಹೆಮ್ಮೆಯಿಂದ ಅವಳನ್ನು ನೋಡುತ್ತಿದ್ದ. ಒಂದು ದಿನ ಸಾಯಲಿ ತನ್ನ ಅಣ್ಣನನ್ನು ಕಚೇರಿಯೊಳಗೆ ಕರೆಸಿಕೊಂಡಳು. ಗೋಡೆಯ ಮೇಲೆ ಅವರ ಅಪ್ಪನ ದೊಡ್ಡ ಫೋಟೋ ಇತ್ತು. ಅದರ ಕೆಳಗೆ ಒಂದು ಸಾಲು ಬರೆಯಲಾಗಿತ್ತು, ಅವರು ನನಗೆ ಜನ್ಮ ನೀಡಿದರು, ಆದರೆ ನನ್ನ ಅಣ್ಣ ನನಗೆ ಬದುಕುವುದನ್ನು ಕಲಿಸಿದ. ಅಮೋಲ್ ಆ ಸಾಲನ್ನು ಓದಿ ಕಣ್ಣೀರಿಟ್ಟ. ಸಾಯಲಿ ಅವನತ್ತ ನೋಡಿ ಹೇಳಿದಳು, ದಾದಾ, ನನ್ನ ಮದುವೆಯ ದಿನ ನಾನು ನಿನ್ನ ಕಿವಿಯಲ್ಲಿ ಒಂದು ರಹಸ್ಯ ಹೇಳಿದ್ದೆ. ಆದರೆ ಇಂದು ನಿನಗೆ ಒಂದು ಸತ್ಯ ಹೇಳಬೇಕು. ಅಮೋಲ್ ಕೇಳಿದ, ಏನು? ಸಾಯಲಿ ನಗುತ್ತಾ ಹೇಳಿದಳು, ಆ ದಿನ ನನಗೆ ನನ್ನ ಮದುವೆಯನ್ನು ಉಳಿಸಿಕೊಳ್ಳಬೇಕಿರಲಿಲ್ಲ, ನನ್ನ ಜೀವನವನ್ನು ಉಳಿಸಿಕೊಳ್ಳಬೇಕಿತ್ತು. ಮತ್ತು ನನ್ನ ಜೀವನವನ್ನು ಉಳಿಸಿದ ವ್ಯಕ್ತಿ ನೀನು. ಅಮೋಲ್ನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಅವನು ತಂಗಿಯನ್ನು ಅಪ್ಪಿಕೊಂಡು ಹೇಳಿದ, ಸಾಯಲಿ, ನೀನು ಎಂದಿಗೂ ನನ್ನ ಜವಾಬ್ದಾರಿಯಾಗಿರಲಿಲ್ಲ. ನೀನು ನನ್ನ ಜೀವನವಾಗಿದ್ದೆ. ಸಾಯಲಿ ಹೇಳಿದಳು, ಮತ್ತು ನೀನು ಕೇವಲ ನನ್ನ ಅಣ್ಣನಲ್ಲ, ನೀನೇ ನನ್ನ ಮನೆ. ಇಬ್ಬರು ಬಹಳ ಹೊತ್ತು ಒಬ್ಬರನ್ನೊಬ್ಬರು ಅಪ್ಪಿಕೊಂಡೇ ನಿಂತಿದ್ದರು. ಆ ದಿನ ಅಮೋಲ್ ತನ್ನ ಅಪ್ಪನ ಫೋಟೋದ ಮುಂದೆ ದೀಪ ಹಚ್ಚಿದ. ಮನಸ್ಸಿನಲ್ಲಿ ಹೇಳಿಕೊಂಡ, ಅಮ್ಮ, ಅಪ್ಪ, ಇಂದು ನಿಮ್ಮ ಮಗಳು ತನ್ನ ಕಾಲಿನ ಮೇಲೆ ನಿಂತಿದ್ದಾಳೆ. ನಾನು ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದೇನೆ. ಸಾಯಲಿಯು ದೀಪದ ಮುಂದೆ ಕೈ ಮುಗಿದಳು. ಅವಳ ಕಣ್ಣುಗಳಲ್ಲಿ ಕಣ್ಣೀರು ಇತ್ತು. ಆದರೆ ಆ ಕಣ್ಣೀರಿನಲ್ಲಿ ದುಃಖವಿರಲಿಲ್ಲ, ಅಲ್ಲಿ ನೆಮ್ಮದಿಯಿತ್ತು. ಮದುವೆಯ ಮಂಟಪದಲ್ಲಿ ಭಯದಿಂದ ನಿಂತಿದ್ದ ಆ ಹುಡುಗಿಯಿಂದ ತನ್ನ ಕಾಲಿನ ಮೇಲೆ ತಾನೇ ನಿಂತ ಧೈರ್ಯಶಾಲಿ ಮಹಿಳೆಯಾಗಿ ಸಾಯಲಿಯ ಪ್ರಯಾಣ ಸುಲಭವಾಗಿರಲಿಲ್ಲ. ಆದರೆ ಅವಳ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವಳ ಅಣ್ಣ ಅಮೋಲ್ನ ನೆರಳಿತ್ತು. ಅಮೋಲ್ನ ಜೀವನವನ್ನು ಆ ದಿನ ಬದಲಿಸಿತ್ತು. ಅವನಿಗೆ ಒಂದು ಸತ್ಯ ಅರ್ಥವಾಗಿತ್ತು. ಕೆಲವೊಮ್ಮೆ ಸಂಬಂಧಗಳಲ್ಲಿನ ದೊಡ್ಡ ಪರೀಕ್ಷೆ ರಕ್ತದ ಸಂಬಂಧದ್ದಲ್ಲ, ನಂಬಿಕೆಯದ್ದು. ನಾವು ನಂಬುವವರೇ ಕೆಲವೊಮ್ಮೆ ನಮ್ಮನ್ನು ಮೋಸ ಮಾಡಬಹುದು. ಆದರೆ ಅದರಿಂದ ಜಗತ್ತಿನಲ್ಲಿ ಒಳ್ಳೆಯ ಜನರೇ ಇಲ್ಲ ಎಂಬುದಾಗುವುದಿಲ್ಲ. ದಾದಾ, ನೀನು ನನ್ನನ್ನು ನಂಬಿದ್ದೆ. ಸಾಯಲಿ ಒಂದು ದಿನ ತನ್ನ ಅಣ್ಣನನ್ನು ಕೇಳಿದಳು, ದಾದಾ, ಆ ದಿನ ನಾನು ನಿನಗೆ ಏನು ಹೇಳದೆ ಇದ್ದಿದ್ದರೆ ಏನಾಗುತ್ತಿತ್ತು? ಅಮೋಲ್ ನಗುತ್ತಾ ಹೇಳಿದ, ನಿನ್ನ ಮನಸ್ಸಿನಲ್ಲಿ ಏನೋ ತಪ್ಪಾಗಿದೆ ಎಂದು ನನಗೆ ಅನಿಸುತ್ತಿದ್ದೇ ಇತ್ತು. ಸಾಯಲಿ ನಕ್ಕಳು, ನಿನಗೆ ನನ್ನ ಮೇಲೆ ಅಷ್ಟು ನಂಬಿಕೆ ಇತ್ತೆ?
ಅಮೋಲ್ ಹೇಳಿದ. ತಮ್ಮ ತಂಗಿಯ ಕಣ್ಣುಗಳಲ್ಲಿ ಇರುವ ಸುಳ್ಳನ್ನು ಅಣ್ಣ ಯಾವಾಗಲೂ ಗುರುತಿಸಲಾರ. ಆದರೆ ಅವಳ ಕಣ್ಣುಗಳಲ್ಲಿ ಇರುವ ಭಯವನ್ನು ಖಂಡಿತ ಗುರುತಿಸಬಲ್ಲ. ಸಾಯಲಿಯ ಕಣ್ಣುಗಳಲ್ಲಿ ಮತ್ತೆ ಕಣ್ಣೀರು ತುಂಬಿತು. ಅವಳು ಅಣ್ಣನ ಕೈಮೇಲೆ ತಲೆಯಿಟ್ಟು ಹೇಳಿದಳು, ದಾದಾ, ಇನ್ನು ಮುಂದೆ ನನ್ನ ಜೀವನದಲ್ಲಿ ಏನೇ ಆಗಲಿ ನಿನ್ನಿಂದ ಒಂದು ವಿಷಯವನ್ನೂ ಮುಚ್ಚಿಡುವುದಿಲ್ಲ. ಅಮೋಲ್ ನಗುತ್ತಾ ಹೇಳಿದ, ಮತ್ತು ನಿನ್ನ ಪ್ರತಿಯೊಂದು ರಹಸ್ಯವನ್ನೂ ನಾನು ಕಾಪಾಡುತ್ತೇನೆ. ಆ ದಿನದ ನಂತರ ಅವರ ಮನೆಯಲ್ಲಿ ಮತ್ತೆಂದು ಭಯಕ್ಕೆ ಜಾಗ ಇರಲಿಲ್ಲ. ಅಮ್ಮ ಅಪ್ಪನ ನೆನಪು ಅವರೊಂದಿಗೆ ಇತ್ತು. ಆದರೆ ಆ ನೆನಪುಗಳು ಈಗ ಅವರಿಗೆ ನೋವು ಕೊಡುತ್ತಿರಲಿಲ್ಲ. ಅವು ಅವರಿಗೆ ಶಕ್ತಿ ನೀಡುತ್ತಿದ್ದವು. ಅಮೋಲ್ ಮತ್ತು ಸಾಯಲಿ ಸೇರಿ ತಮ್ಮ ಅಮ್ಮ ಅಪ್ಪನ ಹೆಸರಿನಲ್ಲಿ ಬಡ ಮಕ್ಕಳಿಗಾಗಿ ಒಂದು ಸಣ್ಣ ಶಿಕ್ಷಣ ಕೇಂದ್ರವನ್ನು ಆರಂಭಿಸಿದರು. ಪ್ರತಿ ವರ್ಷ ಅನೇಕ ಮಕ್ಕಳಿಗೆ ಅಲ್ಲಿ ಉಚಿತ ಶಿಕ್ಷಣ ದೊರೆಯತೊಡಗಿತು. ಸಾಯಲಿ ಮಕ್ಕಳಿಗೆ ಯಾವಾಗಲೂ ಒಂದೇ ಮಾತು ಹೇಳುತ್ತಿದ್ದಳು, ಜೀವನದಲ್ಲಿ ಯಾವುದೇ ಸಂಕಷ್ಟ ಬಂದರೂ ಹೆದರಬೇಡಿ. ಸತ್ಯ ಎಷ್ಟೇ ಕಠಿಣವಾಗಿದ್ದರೂ ಅದನ್ನು ಮರೆಮಾಚುವುದಕ್ಕಿಂತ ಎದುರಿಸುವುದು ಉತ್ತಮ. ಅಮೋಲ್ ಹೇಳುತ್ತಿದ್ದ, ನೀವು ಪ್ರೀತಿಸುವ ಜನರಿಗೆ ಸಮಯ ಕೊಡಿ. ಏಕೆಂದರೆ ಕೆಲವೊಮ್ಮೆ ಒಬ್ಬ ವ್ಯಕ್ತಿಯನ್ನು ಉಳಿಸಲು 1000 ಜನರ ಅಗತ್ಯವಿಲ್ಲ. ಕೇವಲ ಒಂದು ನಂಬಿಕೆಯ ಕೈ ಸಾಕು. ಕೆಲವು ವರ್ಷಗಳ ನಂತರ ಸಾಯಲಿ ಒಬ್ಬ ಸರಳ, ಅರ್ಥಮಾಡಿಕೊಳ್ಳುವ ಯುವಕನೊಂದಿಗೆ ಮದುವೆಯಾದಳು. ಮದುವೆಯ ದಿನ ಮತ್ತೆ ಅವಳು ತನ್ನ ಅಣ್ಣನ ಬಳಿಗೆ ಬಂದಳು. ಅಮೋಲ್ನ ಕಣ್ಣುಗಳಲ್ಲಿ ಹಳೆಯ ದಿನಗಳ ನೆನಪು ಮೂಡಿತ್ತು. ಸಾಯಲಿ ನಗುತ್ತಾ ಹೇಳಿದಳು, ದಾದಾ, ಈ ಬಾರಿ ನಾನು ನಿನಗೆ ಯಾವುದೇ ರಹಸ್ಯ ಹೇಳುವುದಿಲ್ಲ. ಅಮೋಲ್ ನಕ್ಕು ಕೇಳಿದ, ಯಾಕೆ? ಸಾಯಲಿ ಹೇಳಿದಳು, ಏಕೆಂದರೆ ಈ ಬಾರಿ ನನ್ನ ಜೀವನದ ಪ್ರತಿಯೊಂದು ನಿರ್ಧಾರವನ್ನು ನಿನ್ನೊಂದಿಗೆ ಮಾತನಾಡಿಯೇ ತೆಗೆದುಕೊಳ್ಳುತ್ತೇನೆ. ಅಮೋಲ್ ಅವಳ ತಲೆಯ ಮೇಲೆ ಕೈಯಿಟ್ಟು ಹೇಳಿದ, ಈಗ ನನಗೆ ಬೇಕಿರುವುದು ಒಂದೇ, ನೀನು ಜೀವನಪೂರ್ತಿ ಸಂತೋಷವಾಗಿರಬೇಕು. ಸಾಯಲಿ ಹೇಳಿದಳು, ಮತ್ತು ನನಗೆ ಬೇಕಿರುವುದು ಒಂದೇ, ನನ್ನ ಅಣ್ಣ ಯಾವಾಗಲೂ ನನ್ನ ಜೀವನದಲ್ಲಿ ಇರಬೇಕು. ಮದುವೆಯ ಮಂಟಪದಲ್ಲಿ ಮತ್ತೆ ಮಂಗಳಾಷ್ಟಕಗಳು ಮೊಳಗಿದವು. ಆದರೆ ಈ ಬಾರಿ ಸಾಯಲಿಯ ಮುಖದಲ್ಲಿ ಭಯವಿರಲಿಲ್ಲ. ಅವಳ ಕಣ್ಣುಗಳಲ್ಲಿ ಆತ್ಮವಿಶ್ವಾಸವಿತ್ತು. ಅಮೋಲ್ ಹಿಂದೆ ನಿಂತು ತನ್ನ ತಂಗಿಯನ್ನು ನೋಡುತ್ತಿದ್ದ. ಅವನಿಗೆ ನೆನಪಾಯಿತು. ಒಮ್ಮೆ ಇದೇ ಮಂಟಪದಲ್ಲಿ ಸಾಯಲಿ ಅವನ ಕಿವಿಯಲ್ಲಿ, ದಾದಾ, ನನ್ನನ್ನು ಉಳಿಸು ಎಂದು ಹೇಳಿದ್ದಳು. ಆದರೆ ಇಂದು ಅದೇ ತಂಗಿ ತನ್ನ ಜೀವನವನ್ನು ತಾನೇ ತನ್ನ ಕೈಗಳಿಂದ ಕಟ್ಟಿಕೊಳ್ಳುತ್ತಿದ್ದಳು. ಅಮೋಲ್ನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಸಾಯಲಿ ಅದನ್ನು ನೋಡಿ ನಕ್ಕಳು. ಆ ನಗುವಿನಲ್ಲಿ 10 ವರ್ಷಗಳ ನೋವಿನ ನಂತರ ಸಿಕ್ಕ ನೆಮ್ಮದಿಯಿತ್ತು. ಮದುವೆ ಮುಗಿಯಿತು. ಸಾಯಲಿ ತನ್ನ ಹೊಸ ಜೀವನದತ್ತ ಹೊರಟಳು. ಗಾಡಿ ಕಣ್ಣಿಗೆ ಕಾಣದಷ್ಟು ದೂರ ಹೋಗುವವರೆಗೂ ಅಮೋಲ್ ಅಲ್ಲೇ ನಿಂತಿದ್ದ. ಅವನ ಮನಸ್ಸಿನಲ್ಲಿ ಒಂದೇ ಒಂದು ಮಾತು ಇತ್ತು, ತಂಗಿಯನ್ನು ಮನೆಯಿಂದ ಕಳುಹಿಸುವಾಗ ಅಣ್ಣ ಅವಳನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ. ಅವನು ಅವಳ ಜೀವನದಲ್ಲಿ ಒಂದು ಹೊಸ ಮನೆಗೆ ಜಾಗ ಮಾಡಿಕೊಡುತ್ತಾನೆ. ಗಾಡಿ ಕಣ್ಣಿಗೆ ಕಾಣದಾಯಿತು. ಅಮೋಲ್ ಆಕಾಶದತ್ತ ನೋಡಿದ. ಅವನಿಗೆ ತನ್ನ ಅಮ್ಮ ಅಪ್ಪನ ಆಶೀರ್ವಾದ ಸಿಕ್ಕಂತಾಯಿತು. ಅವನು ನಿಧಾನವಾಗಿ ಹೇಳಿದ, ಇಂದು ನಾನು ನನ್ನ ಮಾತನ್ನು ಉಳಿಸಿಕೊಂಡೆ. ಸ್ನೇಹಿತರೆ, ಈ ಕಥೆಯ ಅತ್ಯಂತ ದೊಡ್ಡ ಸಂದೇಶ ಒಂದೇ, ಸಂಬಂಧ ರಕ್ತದಿಂದ ಕೂಡಿರುವುದು ಮುಖ್ಯ, ಆದರೆ ಅದಕ್ಕಿಂತ ಮುಖ್ಯವಾದುದು ಒಬ್ಬರ ಮೇಲೊಬ್ಬರು ಇಟ್ಟುಕೊಂಡಿರುವ ನಂಬಿಕೆ. ಸಂಕಷ್ಟದ ಸಮಯದಲ್ಲಿ ನಮಗೆ 1000 ಜನರ ಅಗತ್ಯವಿರುವುದಿಲ್ಲ. ಕೆಲವೊಮ್ಮೆ ಒಬ್ಬ ಅಣ್ಣ, ಒಬ್ಬ ತಂಗಿ, ಅಥವಾ ಒಬ್ಬ ನಿಜವಾದ ಮನುಷ್ಯ ಸಾಕು. ಸಾಯಲಿ ಮದುವೆಯ ದಿನ ತನ್ನ ಅಣ್ಣನ ಕಿವಿಯಲ್ಲಿ ಒಂದು ರಹಸ್ಯ ಹೇಳಿದ್ದಳು. ಆ ರಹಸ್ಯದಿಂದ ಕೇವಲ ಒಂದು ಮದುವೆ ನಿಲ್ಲಲಿಲ್ಲ, ಒಂದು ಕುಟುಂಬದ 10 ವರ್ಷಗಳ ಹಳೆಯ ಸತ್ಯ ಹೊರಬಂತು. ಅಮ್ಮ ಅಪ್ಪನ ಸಾವಿನ ಹಿಂದಿನ ರಹಸ್ಯ ಬಯಲಾಯಿತು, ಮತ್ತು ಒಬ್ಬ ತಂಗಿಗೆ ತನ್ನ ಜೀವನವನ್ನು ಮರಳಿ ಪಡೆಯಲು ಸಾಧ್ಯವಾಯಿತು. ಆದ್ದರಿಂದ ಜೀವನದಲ್ಲಿ ನಿಮ್ಮ ಹತ್ತಿರದ ವ್ಯಕ್ತಿಯ ಕಣ್ಣುಗಳಲ್ಲಿ ಭಯ ಕಾಣಿಸಿದಾಗ ಏನಾಯಿತು ಎಂದು ಮಾತ್ರ ಕೇಳಬೇಡಿ. ಅವನ ಅಥವಾ ಅವಳ ಕೈ ಹಿಡಿದು ಹೇಳಿ, ನಾನು ನಿನ್ನ ಜೊತೆ ಇದ್ದೇನೆ. ಏಕೆಂದರೆ ಕೆಲವೊಮ್ಮೆ ಒಬ್ಬ ಮನುಷ್ಯನ ಜೀವನಕ್ಕೆ ಅತ್ಯಂತ ದೊಡ್ಡ ಆಧಾರ ಮಾತಲ್ಲ, ತನ್ನವರ ಕೈ. ಅಮೋಲ್ ಮತ್ತು ಸಾಯಲಿ ತಮ್ಮ ಅಮ್ಮ ಅಪ್ಪನ ಫೋಟೋದ ಮುಂದೆ ದೀಪ ಹಚ್ಚುತ್ತಾ ಕುಳಿತಿದ್ದರು. ಸಾಯಲಿ ನಿಧಾನವಾಗಿ ಫೋಟೋವನ್ನು ಮುಟ್ಟಿ ಹೇಳಿದಳು, ಅಮ್ಮ, ಇಂದು ಕೂಡ ದಾದಾ ನನ್ನನ್ನು ಉಳಿಸಿದ. ಅಮೋಲ್ನ ಕಣ್ಣುಗಳಲ್ಲಿ ನೀರು ತುಂಬಿತು. ಅವನು ತಂಗಿಯ ಕೈ ಹಿಡಿದು ಹೇಳಿದ, ಸಾಯಲಿ, ನಾನು ನಿನ್ನನ್ನು ಉಳಿಸಲಿಲ್ಲ. ನೀನೇ ನನಗೆ ನನ್ನ ಕುಟುಂಬವನ್ನು ಮರಳಿಕೊಟ್ಟೆ. ಕೆಲವು ಕ್ಷಣ ಇಬ್ಬರ ನಡುವೆ ಮೌನ ಆವರಿಸಿತು. ಆ ಮೌನದಲ್ಲಿ ಅವರ ಬಾಲ್ಯದ ನೆನಪುಗಳು ಮತ್ತೆ ಜೀವಂತವಾದವು. ಅಮ್ಮನ ಕೈಯ ಅಡುಗೆ, ಅಪ್ಪನ ಗದರಿಕೆ, ಶಾಲೆಯಿಂದ ಮನೆಗೆ ಬರುವಾಗ ಇಬ್ಬರು ಮಾಡುತ್ತಿದ್ದ ಜಗಳ, ಮಳೆಯ ದಿನ ಒಂದೇ ಛತ್ರಿಯಡಿ ಮನೆಗೆ ಬರುತ್ತಿದ್ದ ಆ ದಿನಗಳು, ಎಲ್ಲವೂ ಅವರ ಕಣ್ಣ ಮುಂದೆ ಹಾದು ಹೋದವು. ಸಾಯಲಿ ನಗುತ್ತಾ ಕೇಳಿದಳು, ದಾದಾ, ನೆನಪಿದೆಯಾ? ನಾನು ಚಿಕ್ಕವಳಿದ್ದಾಗ ನಿನ್ನ ಸೈಕಲ್ ತೆಗೆದುಕೊಂಡು ಓಡಿ ಹೋಗುತ್ತಿದ್ದೆ. ಅಮೋಲ್ ನಕ್ಕ, ಹೌದು. ಆದರೆ ನೀನು ಸೈಕಲ್ ವಾಪಸ್ ತಂದಾಗ ಅದರಲ್ಲಿ ಒಂದಲ್ಲ ಒಂದು ವಸ್ತು ಮುರಿದಿರುತ್ತಿತ್ತು. ಇಬ್ಬರೂ ಜೋರಾಗಿ ನಕ್ಕರು. ಹಲವು ವರ್ಷಗಳ ನಂತರ ಆ ಮನೆಯಲ್ಲಿ ಮತ್ತೆ ನಗುವಿನ ಸದ್ದು ಮೊಳಗಿತು. ಅಮೋಲ್ ಮನಸ್ಸಿನಲ್ಲಿ ನಿರ್ಧರಿಸಿದ, ಕಳೆದ ವರ್ಷಗಳನ್ನು ಮರಳಿ ತರಲು ನಮ್ಮಿಂದ ಸಾಧ್ಯವಿಲ್ಲ, ಆದರೆ ಉಳಿದ ಪ್ರತಿಯೊಂದು ವರ್ಷವನ್ನು ಸುಂದರವಾಗಿಸಬಹುದು. ಸಾಯಲಿ ಅವನ ಭುಜದ ಮೇಲೆ ತಲೆಯಿಟ್ಟು ಹೇಳಿದಳು, ದಾದಾ, ಇನ್ನು ಜೀವನದಲ್ಲಿ ಏನೇ ಆಗಲಿ ಮೊದಲು ನಿನಗೇ ಹೇಳುತ್ತೇನೆ. ಅಮೋಲ್ ಹೇಳಿದ, ಮತ್ತು ನಿನ್ನ ಪ್ರತಿಯೊಂದು ನಿರ್ಧಾರದಲ್ಲೂ ನಾನು ನಿನ್ನ ಬೆನ್ನಿಗೆ ನಿಂತಿರುತ್ತೇನೆ.
ಆ ದಿನಗಳ ನಂತರ ಅವರು ಬಡ ಮತ್ತು ಅಗತ್ಯವಿರುವ ಮಕ್ಕಳಿಗಾಗಿ ತಮ್ಮ ಅಮ್ಮ ಅಪ್ಪನ ಹೆಸರಿನಲ್ಲಿ ಆರಂಭಿಸಿದ್ದ ಶಿಕ್ಷಣ ಕೇಂದ್ರವನ್ನು ಇನ್ನಷ್ಟು ದೊಡ್ಡದಾಗಿಸಿದರು. ಅಮೋಲ್ ಆಗಾಗ ಹೇಳುತ್ತಿದ್ದ, ನಮ್ಮ ಅಮ್ಮ ಅಪ್ಪ ನಮಗೆ ಪ್ರೀತಿ ಕೊಟ್ಟರು, ಈಗ ಅದೇ ಪ್ರೀತಿಯನ್ನು ಮತ್ತೊಬ್ಬರ ಜೀವನಕ್ಕೆ ತಲುಪಿಸಬೇಕು. ಸಾಯಲಿ ಪ್ರತಿಯೊಂದು ಮಗುವಿಗೂ ಹೇಳುತ್ತಿದ್ದಳು, ಪರಿಸ್ಥಿತಿ ಎಷ್ಟೇ ಕಠಿಣವಾಗಿದ್ದರೂ ಸತ್ಯದಿಂದ ಓಡಬೇಡಿ, ನಿಮ್ಮವರನ್ನು ನಂಬಲು ಎಂದಿಗೂ ಹೆದರಬೇಡಿ. ಕೆಲವು ವರ್ಷಗಳ ನಂತರ ಆ ಶಿಕ್ಷಣ ಕೇಂದ್ರದಲ್ಲಿ ಓದುತ್ತಿದ್ದ ಒಬ್ಬ ಬಾಲಕ ಅಮೋಲ್ನನ್ನು ಕೇಳಿದ, ಕಾಕಾ, ನೀವು ಇದನ್ನೆಲ್ಲ ಯಾಕೆ ಮಾಡುತ್ತೀರಿ? ಅಮೋಲ್ ನಗುತ್ತಾ ಉತ್ತರಿಸಿದ, ಏಕೆಂದರೆ ಒಬ್ಬರ ಜೀವನವನ್ನು ಬದಲಿಸಲು ಯಾವಾಗಲೂ ದೊಡ್ಡ ಹಣದ ಅಗತ್ಯವಿಲ್ಲ. ಕೆಲವೊಮ್ಮೆ ನಾನು ನಿನ್ನ ಜೊತೆ ಇದ್ದೇನೆ ಎಂದು ಹೇಳುವ ಒಬ್ಬ ವ್ಯಕ್ತಿ ಸಾಕು. ಸ್ವಲ್ಪ ದೂರದಲ್ಲಿ ನಿಂತಿದ್ದ ಸಾಯಲಿ ಈ ಮಾತನ್ನು ಕೇಳುತ್ತಿದ್ದಳು. ಅವಳ ಮುಖದಲ್ಲಿ ನೆಮ್ಮದಿಯ ನಗು ಮೂಡಿತ್ತು. ತನ್ನ ಜೀವನದಲ್ಲಿ ಬಂದ ಪ್ರತಿಯೊಂದು ಸಂಕಷ್ಟವೂ ತನ್ನನ್ನು ಮುರಿಯಲಿಲ್ಲ ಎಂಬುದು ಅವಳಿಗೆ ಅರ್ಥವಾಗಿತ್ತು. ಬದಲಿಗೆ ಅವು ಅವಳನ್ನು ಇನ್ನಷ್ಟು ಬಲಿಷ್ಠಳನ್ನಾಗಿ ಮಾಡಿದ್ದವು. ಮತ್ತು ಅವಳ ಅಣ್ಣ ಅಮೋಲ್, ಅವನು ಇಂದಿಗೂ ಅದೇ ವ್ಯಕ್ತಿ, ತನ್ನಿಗಾಗಿ ಏನನ್ನೂ ಕೇಳದವನು. ಆದರೆ ತನ್ನ ತಂಗಿಯ ಮುಖದಲ್ಲಿ ಒಂದು ನಗು ಕಾಣಲು ಜೀವನಪೂರ್ತಿ ಏನನ್ನಾದರೂ ಮಾಡಲು ಸಿದ್ಧನಾಗಿದ್ದವನು. ಮನೆ ಎಂದರೆ ಗೋಡೆಗಳಲ್ಲ. ಒಂದು ಸಂಜೆ ಇಬ್ಬರೂ ಮತ್ತೆ ತಮ್ಮ ಅಮ್ಮನ ಫೋಟೋದ ಮುಂದೆ ದೀಪ ಹಚ್ಚಲು ಕುಳಿತರು. ಸಾಯಲಿ ಅಣ್ಣನ ಕೈ ಹಿಡಿದು ಹೇಳಿದಳು, ದಾದಾ, ಇಂದು ನನಗೆ ಒಂದು ವಿಷಯ ಅರ್ಥವಾಯಿತು. ಅಮೋಲ್ ಕೇಳಿದ, ಏನು? ಸಾಯಲಿ ಹೇಳಿದಳು, ಮನೆ ಅನ್ನೋದು ಗೋಡೆಗಳಿಂದ ನಿರ್ಮಾಣವಾಗುವುದಿಲ್ಲ. ಸಂಕಷ್ಟದಲ್ಲೂ ನಮ್ಮ ಕೈ ಬಿಡದ ಮನುಷ್ಯರಿಂದ ಮನೆ ನಿರ್ಮಾಣವಾಗುತ್ತದೆ. ಅಮೋಲ್ ಅವಳತ್ತ ನೋಡಿ ನಗುತ್ತಾ ಹೇಳಿದ, ಹಾಗಾದರೆ ನನ್ನ ಮನೆ ನೀನೇ ಸಾಯಲಿ. ಸಾಯಲಿಯ ಕಣ್ಣುಗಳಲ್ಲಿ ಮತ್ತೆ ಕಣ್ಣೀರು ತುಂಬಿತು. ಅವಳು ತನ್ನ ಅಣ್ಣನನ್ನು ಅಪ್ಪಿಕೊಂಡಳು. ಆ ಅಪ್ಪುಗೆಯಲ್ಲಿ 10 ವರ್ಷಗಳ ಅಂತರವಿತ್ತು. ಸಾವಿರಾರು ಕಣ್ಣೀರುಗಳಿದ್ದವು, ಲಕ್ಷಾಂತರ ನೆನಪುಗಳಿದ್ದವು. ಹೊರಗೆ ರಾತ್ರಿ ಗಾಳವಾಗುತ್ತಿತ್ತು. ಆದರೆ ಅವರ ಮನೆಯಲ್ಲಿದ್ದ ಚಿಕ್ಕ ದೀಪ ಇನ್ನೂ ಉರಿಯುತ್ತಲೇ ಇತ್ತು. ಅದು ಅವರ ಅಮ್ಮ ಅಪ್ಪನ ಆಶೀರ್ವಾದದಂತೆ ಒಂದು ಮಾತನ್ನು ಹೇಳುತ್ತಿದ್ದಂತೆ ಕಾಣಿಸಿತು. ಸಂಬಂಧಗಳು ಎಷ್ಟೇ ಪರೀಕ್ಷೆಗಳನ್ನು ಎದುರಿಸಿದರೂ ಮನಸ್ಸಿನಲ್ಲಿ ಪ್ರೀತಿ ಜೀವಂತವಾಗಿದ್ದರೆ ಅವುಗಳನ್ನು ಮತ್ತೆ ಹೊಸದಾಗಿ ಬದುಕಬಹುದು. ಆ ರಾತ್ರಿ ಅಮೋಲ್ ತನ್ನ ಡೈರಿಯಲ್ಲಿ ಕೇವಲ ಒಂದು ವಾಕ್ಯ ಬರೆದನು, ನಾನು ನನ್ನ ತಂಗಿಯನ್ನು ಕಳೆದುಕೊಂಡಿದ್ದೇನೆ ಎಂದುಕೊಂಡಿದ್ದೆ. ಆದರೆ ನಿಜವಾಗಿ ಅವಳು ಯಾವತ್ತೂ ನನ್ನ ಹೃದಯದಲ್ಲೇ ಇದ್ದಳು. ಮತ್ತೆ ಅವಳ ಕೈಯನ್ನು ನನ್ನ ಕೈಯಲ್ಲಿ ಹಿಡಿಯುವ ಸರಿಯಾದ ಸಮಯಕ್ಕಾಗಿ ಮಾತ್ರ ಕಾಯುತ್ತಿದ್ದಳು. ಅಂತ್ಯ.